ಯಾಕೆ ಹಾಗೆ ನೋಡ್ತೀರಾ? ನಿನ್ನ ನೋಡ್ತಾ ಇದ್ರೆ ನನಗೊಂಥರ ಆಶ್ಚರ್ಯನಾ? ಅಲ್ಲ, ಮತ್ತೆ ಹೇಳ್ತೀನಿ, ಖಂಡಿತವಾಗ್ಲೂ ಹೇಳ್ತೀನಿ. ಆದರೆ ಹೇಳೋ ಕಾಲ ಇನ್ನೂ ಕೂಡ ಬಂದಿಲ್ಲ. ನೀನು ಬಂದಿದ್ದು ನನಗೇನು ಬೇಸರ ಇಲ್ಲ. ನೀನು ಬಂದಿದ್ದು ನನಗೆ ತುಂಬಾ ಸಂತೋಷ ಆಯಿತು. ಸ್ವಾಗತ, ಸುಸ್ವಾಗತ, ವೆಲ್ಕಮ್, ವೆಲ್ಕಮ್ ಟು ದಿಸ್ ಹೌಸ್. ನಾನಿಂದ ಏನಾಗಬೇಕಾಗಿತ್ತು? ನಿಮ್ಮಿಂದ ಯಾವತ್ತೂ ನನಗೇನು ಆಗಬೇಕಾಗಿಲ್ಲ. ನನ್ನ ಸುದ್ದಿಗೆ ಬರದೆ ನಿಮ್ಮ ಪಾಡಿ ನೀವಿದ್ರೆ ಒಳ್ಳೇದು. ಇಲ್ಲ ಅಂದರೆ ಅನುಭವಿಸ್ತೀರಾ. ಅಯ್ಯೋ ರಾಮ, ನಾನು ಏನು ಮಾಡಿದೆ? ನನ್ನ ಮಗನ ಕಾಪಾಡಿಕೊಂಡೆ. ಆವಾಗಲೇ ನಾನು ಸೀರಿಯಸ್ ಆ್ಯಕ್ಷನ್ ತೊಗೊಂಡಿಲ್ಲ. ಆ ಕಾರಣದ ಮೇಲೆ ನಿನ್ನ ಕಾಲೇಜಿಂದ ಡಿಸ್ಮಿಸ್ ಮಾಡಬೇಕಾಗಿತ್ತು. ನಾನು ಹಾಗೆ ಮಾಡಿದ್ನಾ? ಇಲ್ವಲ್ಲ. ನೀನು ಪ್ರಿನ್ಸಿಪಲ್ಗೆ ರಾಜೀನಾಮೆ ಕೊಟ್ಟಾಗ ಅದನ್ನು ಸ್ವೀಕರಿಸಬೇಡಿ ಅಂತ ಹೇಳ್ಕೊಟ್ಟವನೇ ನಾನು. ಹೇಳೋ ನಾಟಕ ಆಡಿ ಜೊತೆಗೆ ನಿಮ್ಮ ಚೇಲಾಗಳನ್ನ ಬಿಟ್ಟು ನನ್ನ ತಂಗಿಗೆ ಬಲವಂತವಾಗಿ ಮದುವೆ ಮಾಡೋಕ್ಕೆ ಪ್ರಯತ್ನ ಪಟ್ರಿ. ಅವಳಿಗೆ ಮದುವೆ ಮಾಡೋಕ್ಕೆ ನೀವು ಯಾರ್ರೀ? ನಿನ್ನ ಬಾಸ್. ಅದು ಒಂದು ಕಾಲದಲ್ಲಿ, ಈಗಲ್ಲ. ಒಂದು ಕಾಲದಲ್ಲ, ಆವಾಗಲೂ ಈವಾಗಲೂ ಮುಂದಕ್ಕೂ ನಾನೇ ನಿನ್ನ ಬಾಸ್. ನೀನು ರಾಜೀನಾಮೆ ಕೊಟ್ಟರು ನಿನಗೆ ಕೆಲಸ ಎಲ್ಲೂ ಸಿಕ್ಕಿಲ್ಲ. ಕೆಲಸ ಕೊಡಬೇಕು ಅಂದರೆ ನಾನೇ ನಿನಗೆ ಕೊಡಬೇಕು. ಅದಕ್ಕೆ ನಿಮ್ಮ ಭಿಕ್ಷೆ ನನಗೆ ಬೇಕಾಗಿಲ್ಲ. ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ನಾನು ಅಪಾಯಿಂಟ್ ಆಗಿದ್ದೀನಿ. ಇವತ್ತು ನಾಳೆನೋ ಆರ್ಡ್ರ್ ಬರುತ್ತೆ. ಯಾಕೆ ಶಾಕ್ ಆಯ್ತಾ? ನಾನೊಂದು ಕತೆ ಹೇಳ್ತೀನಿ. ಆ ಕತೆನ ನೀವು ಕೇಳಿರ್ಬೋದು. ಒಂದು ಊರಲ್ಲಿ ಒಬ್ಬ ಮುದುಕಿ ಇದ್ಲಂತೆ. ಆ ಮುದುಕಿ ಹತ್ರ ಒಂದು ಅಗ್ಗಷ್ಟಕ್ಕೆ ಕೋಳಿ ಇತ್ತಂತೆ. ಆ ಕೋಳಿ ಕೂಗಿದ್ಮೇಲೆ ಊರಿನ ಜನ ಎಲ್ಲ ಎದ್ದು ಮುದುಕಿ ಮನೆಗೆ ಬಂದು ಅಗ್ಗಷ್ಟಕ್ಕೆ ಬೆಂಕಿ ತಗೊಂಡು ಮನೆಗೆ ಹೋಗಿ ಅಡುಗೆ ಮಾಡ್ತಾ ಇದ್ರಂತೆ. ಇದರಿಂದ ಆ ಮುದುಕಿಗೆ ತುಂಬ ಜಂಬ ಅಂತೆ. ನಾನು ಇಲ್ಲದೆ ಇದ್ರೆ ಬೆಳಗಾಗಲ್ಲ, ನನ್ನ ಅಗಸ್ಟಿಗೆ ಬೆಂಕಿ ಇಲ್ಲದೆ ಇದ್ರೆ ಊರಿನ ಜನ ಎಲ್ಲ ಉಪವಾಸ ಬೀಳ್ತಾರೆ ಅಂತ ಅನ್ಕೊಂಡು. ಕತೆ ಹೇಳ್ತಾ ಇದೆಯಾ? ಕತೆ? ಸರ್ಕಾರಿ ಕೆಲಸ ಸಿಕ್ತು ಅನ್ನೋ ಕೊಬ್ಬು ನಿನಗೆ ಕತೆ ಹೇಳಿಸ್ತಾ ಇದೆ. ಕೊಬ್ಬು ನನಗಲ್ಲ. ಅಂದ್ರೆ ನನಗೆ ಕೊಬ್ಬು ಅಂತ ವ್ಯಂಗ್ಯವಾಗಿ ಹೇಳ್ತಾ ಇದೆಯಾ? ಕುಂಬಳಕಾಯಿ ಕಳ್ಳ ಅಂದ್ರೆ ನೀವು ಯಾಕ್ರೆ ಹೆಗಲ್ ಮುಟ್ಕೊಂಡು ನೋಡ್ಕೋತೀರಾ? ನಿಮಗೂ ವಿಷಯ ತಿಳಿದಿರ್ಲಿ ಅಂತ ಹೇಳಿ ಹೋಗೋಕೆ ಬಂದೆ. ಬರ್ತೇನೆ. ನಾನು ಹೋಗೋಕ್ಕೂ ಮುಂಚೆ ನಿಮ್ಗೊಂದು ವಾರ್ನಿಂಗ್. ನಿಮ್ಮ ಹತ್ರ ದುಡ್ಡಿದೆ, ಅಧಿಕಾರ ಇದೆ ಅಂತ ಬಡವರನ್ನ, ಅಸಹಾಯಕರನ್ನ ಕಾಡೋ ಕೆಲಸ ಮಾಡಬೇಡಿ. ದುರ್ಯೋಧನ ತನ್ನ ತೊಡೆ ತೋರಿಸಿ ದ್ರೌಪದಿಗೆ ಇಲ್ಲಿ ಬಂದು ಕೂತ್ಕೊ ಅಂತ ಹೇಳ್ದ. ಆಗ ದುರ್ಯೋಧನ ಬಲಿಷ್ಠನಾಗಿದ್ದ, ದ್ರೌಪದಿ ಅಸಹಾಯಕಳಾಗಿದ್ದ. ಆದ್ರೆ ಯುದ್ಧ ಭೂಮಿಲಿ ಅದೇ ದುರ್ಯೋಧನ ತೊಡೆ ಮುರ್ಕೊಂಡು ಬಿದ್ದಿದ್ದಾಗ ನಾಯಿ ನರಿಗಳು ಮುತ್ಕೊಂಡಿದ್ವು. ಅವನ್ನ ಓಡಿಸ ಕೂಡ ಯಾರೂ ಇರಲಿಲ್ಲ. ನೆನ್ಪಿರ್ಲಿ. ಬೆಂಗಳೂರಲ್ಲೂ ಇಷ್ಟೊಂದು ಸೆಕೆ ಶುರು ಆಯ್ತಲ್ಲಪ್ಪ. ರಾಜೇಶ್ವರಿ, ಒಂದು ಲೋಟ ನೀರು ತಗೊಂಬಾ. ಹಾ ತಂದೇರಿ. ಏನ್ ರಾಜೇಶ್ವರಿ, ನೀರು ಕೇಳಿದ್ರೆ ಬೇಲದ ಹಣ್ಣಿನ ಪಾನಕನೇ ಮಾಡ್ಕೊಂಡ್ ಬಂದಿದ್ಯಲ್ಲ. ಅದಕ್ಕೆ ಹೇಳೋದು ನೋಡು, ಇಚ್ಛೆಯನ್ನರಿಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಚೆನ್ನಾಗಿದೆ, ಥ್ಯಾಂಕ್ ಯು. ನನ್ನನ್ನು ಹೊಗಳಿದ್ ಸಾಕು. ಪ್ರಿನ್ಸಿಪಾಲ್ರು ಫೋನ್ ಮಾಡಿದ್ದೆ. ಹೌದಾ? ಯಾವಾಗ? ಏನು ಸಮಾಚಾರ ಅಂತ? ಅದೇನೋ ಜಾತಕ ಫೋಟೋ ಕೊಟ್ಟಿದ್ರಂತಲ್ಲ, ಏನಾಯ್ತು ಅಂತ ಕೇಳಿದ್ರು. ಹೌದಾ? ಸರಿ, ಫೋನ್ ಮಾಡ್ತೀನಿ. ಅಲ್ಲ ರೀ, ಅವ್ರು ಕೊಟ್ಟು ಒಂದು ವಾರ ಆಯ್ತಂತೆ. ನೀವು ನಮಗೂ ಆ ವಿಷಯ ಹೇಳಲೇ ಇಲ್ಲ. ಹೇಳಬೇಕು ಅಂತ ಇದ್ದೆ, ಆದರೆ
ನಿಶ್ಚಿತಾರ್ಥ ಆಗಿ ಮುರಿದೋಗಿದೆ. ಈಗ ಒಳ್ಳೆ ವರ ಸಿಕ್ಕರೆ ಸಾಕಪ್ಪ ಅಂತ ನಾವು ಕಾಯ್ತಿರುವಾಗ ಮರ್ತ್ಬಿಟ್ಟೆ ಕಡೆ ಅಂತ ಎಷ್ಟು ಸಲೀಸಾಗಿ ಹೇಳ್ತಾ ಇದ್ದೀರಲ್ರಿ. ಅಯ್ಯೋ ರಾಜೇಶ್ವರಿ, ನಾನು ನಿನಗೆ ವಿಷಯ ಹೇಳೋದಕ್ಕೆ ಮರ್ತೇ ವಿನಃ ಮಂದಾರ ಮದುವೆ ಪ್ರಯತ್ನನ ಮರ್ತುಬಿಟ್ಟೆ ಅಂತ ಹೇಳಿದ್ನ. ಈಗ ಪ್ರಿನ್ಸಿಪಾಲ್ರಿಗೆ ಕೋಪ ಬಂದಿದೆ, ನೀವೇನು ಉತ್ತರ ಹೇಳ್ತೀರಾ? ಏನು ಹೇಳೋದು? ಈ ಸಂಬಂಧ ನಮಗೆ ಇಷ್ಟ ಇಲ್ಲ ಅಂತ ಹೇಳೋದು, ಫೋಟೋ ಮತ್ತೆ ಜಾತಕ ವಾಪಸ್ ತಂದು ಕೊಡ್ತೀನಿ ಅಂತ ಹೇಳ್ತೀನಿ. ಅದ್ಯಾಕೆ ಹಾಗೆ ಹೇಳ್ತೀರಿ? ಜಾತಕ ತೋರಿಸ್ಬೇಕಲ್ವಾ? ತೋರಿಸಾಯ್ತು ರಾಜೇಶ್ವರಿ, ಆದರೆ ಜಾತಕ ಸರಿ ಕೂಡ್ ಬರಲಿಲ್ಲ. ಹೌದಾ? ಯಾವಾಗ ತೋರಿಸಿದ್ರಿ? ಅವತ್ತೇ ತೋರಿಸ್ದೆ. ಆದರೆ ಪ್ರಿನ್ಸಿಪಾಲ್ ಸಾಹೇಬರು ಇಷ್ಟೊಂದು ಆಸಕ್ತಿ ವಹಿಸಿ ಜಾತಕ ಫೋಟೋ ತಂದುಕೊಟ್ರು. ಅದು ಹೀಗಾಗಬೇಕಾ? ಅದಕ್ಕೆ ಇನ್ನು ಅವರಿಗೆ ಹೇಗೆ ಹೇಳೋದು ದಾಕ್ಷಿಣ್ಯಾಗಿ ನಾನು ಸುಮ್ಮನೆ. ಏನ್ರಿ ಇದು? ಯಾವ್ದು ನೋಡಿದ್ರು ಹೀಗೆ ಆಗ್ತಾ ಇದೆ. ಇನ್ನು ಇವಳು ಮದುವೆ ಆಗದೆ ಗಗನ್ದಾಗೂ ಆಗಿಲ್ಲ, ಇವರಿಬ್ಬರದು ಆಗಿ ಉಳಿದ 3 ಜನದ ಮದುವೆ ಆಗಬೇಕು. ಏನ್ರಿ ಇದು? ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ನನಗೆ. ಭಯ ಪಟ್ಕೊಂಡ್ರೆ ಆಗತ್ತಾ? ಮೊಳಕೈ ಕಂಕಣ ಮುಂಗೈಗೆ ಬರೋ ಹೊತ್ತು ಇನ್ನೂ ಬಂದಿಲ್ಲ ಅಂತ ಕಾಣಿಸುತ್ತೆ ರಾಜೇಶ್ವರಿ. ಒಂದು ಕೆಲಸ ಮಾಡಿದ್ರೆ ಹೇಗೆ? ಏನು? ತಿರುಪತಿ ತಿಮ್ಮಪ್ಪಂಗೆ ಕಲ್ಯಾಣೋತ್ಸವ ಮಾಡಿಸ್ಬಿಡೋಣ. ಆ ದೇವ್ರ ಆಶೀರ್ವಾದ ಇದ್ರೆ ಎಲ್ಲ ಸರಿ ಹೋಗುತ್ತೆ. ನಾನು ಈಗಲೇ ಮುಡುಪು ಕಟ್ಟಿಬಿಡ್ತೀನಿ. ಹೌದಾ? ಪ್ರದೀಪ ಹೀಗೆಲ್ಲ ಮಾಡದ್ನ? ನನ್ ನಂಬಕ್ಕೆ ಆಗ್ತಿಲ್ಲ ದಾಕ್ಷಾಯಣಿ. ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದೀನಾ? ಹಾಗಲ್ಲ ದಾಕ್ಷಾಯಣಿ, ಅವನನ್ನ ನನ್ನ ತಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ. ಅವನು ಈಗ ಮಾಡ್ದ ಅಂದ್ರೆ ನನ್ಗೆ ಅದಕ್ಕೆ ಹೀಗೆ ಹೇಳಿದೆ. ಇದ್ರಲ್ಲಿ ಅವ್ನು ನನ್ಗೆ ಏನು ಪ್ರಯೋಜನ ಇಲ್ಲ. ಇದೆಲ್ಲ ನಿಮ್ಮ ಅಪ್ಪನ ಮಸ್ಲತ್ತು. ಈಗ್ಲಾದ್ರೂ ನಿನ್ಗೆ ಅರ್ಥ ಆಗ್ಲಿ ನಿಮ್ಮಪ್ಪ ಎಂತ ಕೆಟ್ಟ ಹುಡು ಅಂತ. ಹೋಗ್ಲಿ ಬಿಡು, ನಂಗೆ ಡಿಸ್ಚಾರ್ಜ್ ಆಗ್ಲಿ, ಆಮೇಲೆ ಇವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಪ್ರದೀಪ ಹಲೋ. ಏನು ಹಲೋನೋ? ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ಅಂತ ಏನು ಆಟ ಆಡ್ತಾ ಇದ್ಯಾ? ಏಯ್, ನಾನು ಡಿಸ್ಚಾರ್ಜ್ ಆಗಿ ಹೊರಗಡೆ ಬರಲೋ ನಿನ್ನ ಕಾಲ್ ಮುರಿತೀನಿ. ಡ್ಯಾಡಿ ಡ್ಯಾಡಿ ಏನು? ಸತ್ಯಪಾಲ್ ಫೋನ್ ಮಾಡಿದ್ದೀನಿ. ಏನು ಸತ್ಯಪಾಲ್? ಜಿರಳೆ, ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆ ತಾನೆ? ನಿಮ್ಮ ಅಪ್ಪನಿಗೂ ಹೇಳು ಬೆನ್ನಿಗೆ ಎಣ್ಣೆ ಹಚ್ಕೊಂಡು ರೆಡಿ ಆಗಿರೋದಕ್ಕೆ. ನೋಡೋ, ಈಗ ನೀನು ಬಾಯಿ ಮುಚ್ಕೊಂಡು ಆಸ್ಪತ್ರೆಗೆ ಬಾ. ಆದರೆ ಆಸ್ಪತ್ರೆಯಿಂದ ಅವ್ನು ಡಿಸ್ಚಾರ್ಜ್ ಆಗಿ ಬಂದು ನನ್ನನ್ನು ಹುಡುಕಿ ನನಗೆ ಹಬ್ಬ ಮಾಡಿದ್ರೆ ಸರಿ. ನೀವೇನೇ ಆದರೂ ಇದಕ್ಕೆ ನನ್ನ ಎಳಿಬಾರ್ದಾಗಿತ್ತು. ಎದುರ್ಕೋಬೇಡ ಕಣ. ವರುಣ್ ಪಾಲ್ ಅವ್ರ ಸಪೋರ್ಟು ನಮಗಿದೆ. ಅವನೇನೋ ಮಾಡ್ಬಿಡ್ತಾನೆ ಅವನ ತಲೆ. ನೀನು ಅವನ ಎದುರು ಕಾಣಿಸ್ಕೋಬೇಡ. ಈಗ ಬೀಸೋದು ಒಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಸ್ ಹೋಗ್ತಾರೆ. ಈಗ ನಾವು ಮಾಡಿರೋ ತಪ್ಪಾದ್ರೇನು, ವರುಣ್ ಪಾಲ್ ಸಾಹೇಬರು ನಮ್ಗೆ ಸಂಬಳ ಕೊಡ್ತಾರೆ. ಅವ್ರು ಹೇಳೋ ಕೆಲಸ ನಾವು ಮಾಡ್ಬೇಕಾದ್ರೆ ನಮ್ಮ ಧರ್ಮ ತಾನೆ. ಅರ್ಥ ಆಯ್ತಾನಾ? ಡ್ಯಾಡಿ, ಹೀಗೆ ಮಾಡಿದ್ರೆ ಹೇಗೆ? ಏನು ಮಾಡೋದು? ಎಲ್ಲ ಸಂಪಂಗಿ ಮೇಲೆ ಹಾಕ್ಬಿಡೋದು. ಸಂಪಂಗಿ ದಾಕ್ಷಾಯಣಿನ ಕರ್ಕೊಂಬ ಅಂತ ಹೇಳ್ದ, ನಾನು ದಾಕ್ಷಾಯಣಿನ ಕರ್ಕೊಂಡು ಹೋದೆ. ಅಲ್ಲಿ ಹೋದ್ಮೇಲೆ ನಿಜ ಏನು ಅಂತ ಗೊತ್ತಾಗಿದ್ದು ಅಂತ ಹೇಳೋದು. ಅದೆಲ್ಲ ಕಣ ಅವ್ರು ನಂಬಿಡ್ತಾರಣ. ನಾವು ಬರ್ಬೇಕಲ್ಲ ಸಾಹೇಬ್ರಿಗೆ ಹೇಳೋಣ, ನಿಮ್ಮ ಅದನ್ನು ಅಡ್ಬಸ್ಸಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನಮ್ಮ ತೊಂದರೆ ಮಾಡಬೇಡಿ ಅಂತ. ನೀನು ಅವ್ರು ಸುದ್ದಿ ಕೊಡ್ಬೇಡ, ಗೊತ್ತಾಯ್ತಾನ? ಹೇಳೋ ಸುಲಭ,
ಆದರೆ ನನ್ನ ಎದೆ ಹೊಡ್ಕೋದಾಗ ನಾನೇನು ದುಡುಕ್ಲಿಲ್ಲಪ್ಪ. ನಿಮ್ಮ ಮಗಳ ಸ್ವಭಾವ ಏನು ಅಂತ ನಿಮಗೆ ಗೊತ್ತಿಲ್ವಾ? ಹೌದು ಕಣಮ್ಮ, ನನಗೆ ಬಹಳ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ಸಲ ನೀನು ದುಡುಕ್ಬಿಟ್ಟಿದೀಯ. ಯಾಕಂದರೆ ಈ ಧರ್ಮಪಾಲ್ ಅಂತ ಜನರು ವಿಷಯುಕ್ತ ಹಾವು ಇದ್ದ ಹಾಗೆ. ನಮ್ಮ ಹಿಂದಿನ ಕಾಲದ ಮನೆಗಳಲ್ಲಿ ಈ ವಿಷಯುಕ್ತ ಹಾವುಗಳು ಕೂಡ ವಾಸ ಮಾಡ್ತಾ ಇದ್ವು. ಅದ್ರ ಜೊತೆಗೇನೆ ಮನುಷ್ಯರು ವಾಸ ಮಾಡ್ತಾ ಇದ್ರು. ಆದರೆ ಅದರ ತಂಟೆಗೆ ಯಾರೂ ಹೋಗ್ತಾ ಇರಲಿಲ್ಲ. ಅವುಗಳು ಅಷ್ಟೇ, ಅದ್ರ ತಂಟೆಗೆ ಯಾರೂ ಬರದೇ ಇದ್ರೆ ಅದ್ರ ಪಾಡಿಗೆ ಅದು ಸುಮ್ಮನಿರ್ತಿದ್ವು. ಅಂದ್ರೆ ಆ ಧರ್ಮಪಾಲ್ ಅಂಥದ್ದೇ ಹಾವು ಅಂತೀರಾ? ಹ್ಞೂ ಕಣಮ್ಮ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಹುಟ್ಕೊಂಡಿರೋ ಹಾವುಗಳಿವೆ. ಏನು ಮಾಡೋದು, ನಮ್ಮ ದುರಾದೃಷ್ಟ. ಇಂಥ ವಿಷಯುಕ್ತ ಹಾವುಗಳ ಮಧ್ಯೆನೇ ನಾವು ನಮ್ಮ ಬದುಕನ್ನು ಸಾಗಿಸ್ಬೇಕಾಗಿದೆ. ಆದರೆ ಅದರ ತಂಟೆಗೆ ಹೋಗಬಾರ್ದು. ಆದರೆ ಸುಮ್ಮನೆ ಅವ್ರು ನಮ್ಮ ತಂಟೆಗೆ ಬಂದರೆ ಅಲ್ಲೇ ಇರೋದು ಕಣಮ್ಮ ಜಾಣತನ. ವಿಷಯುಕ್ತ ಹಾವುಗಳಂತ ಗೊತ್ತಾದ ಮೇಲೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಅದರಿಂದ ದೂರನೇ ಇರಬೇಕು. ಅದು ಸರಿ ಅಲ್ಲಪ್ಪ. ನಾವು ಅವ್ರಿಗೆ ತಗ್ಗಿ ಬಗ್ಗಿ ನಡೆದಷ್ಟು ಅವ್ರು ನಮ್ಮ ಮೇಲೆ ಸವಾರಿ ಮಾಡ್ತಾರೆ. ಅವ್ರು ನಮ್ಮ ಸುದ್ದಿಗೆ ಏನಾದರೂ ಬಂದರೆ ಸರಿಯಾಗಿ ಚುರುಕು ಮುಟ್ಟಿಸ್ಬೇಕು. ನೀವು ಅವ್ರನ್ನ ಹಾವು ಅಂದ್ರಿ ಅಲ್ವಾ, ಅದನ್ನ ಹೊಡೆಯೋದು ಬೇಡ, ತಗೊಂಡೋಗಿ ಕಾಡಿಗೆ ಸೇರಿಸ್ಬಿಡ್ಬೇಕು. ಸತ್ಯ, ಅದನ್ನ ಕಾಡಿಗೆ ಸೇರಿಸ್ಬೇಕು ಅನ್ನುವಷ್ಟು ಧೈರ್ಯ ಬಂದಿದೆಯಲ್ಲ ನಿನಗೆ. ಅಂತೂ ನನ್ನ ಮಗಳಿಗೆ ಹಾವನ್ನ ಹಿಡಿದು ಕಾಡಿಗೆ ಬಿಡುವಷ್ಟು ಧೈರ್ಯ ಬಂದ್ಬಿಟ್ಟಿದೆ. ಆದರೂ ಒಂದು ಮಾತು, ಹಾವಿನ ಹೆಡೆಗೆ ಕೈ ಹಾಕಬಾರ್ದು. ಯಾಕಂದ್ರೆ ನಮ್ಮಂಥವ್ರು ಬದುಕೋದು ಬಹಳ ಕಷ್ಟ ಕಣಮ್ಮ. ಹೋಗ್ಲಿ ಬಿಡಪ್ಪ. ಆ ಧರ್ಮಪಾಲ್ಗೆ ಒಂದು ಶಾಕ್ ಕೊಡ್ಬೇಕು ಅಂತಿತ್ತು, ಕೊಟ್ಟು ಬಂದೆ. ಶಾಕ? ಏನಮ್ಮ? ಅವನಿಗೆ ಅದು ಶಾಕ್, ಆದ್ರೆ ನಿಮಗೆ ಹೇಳಿದ್ರೆ ಅದು ಸಂತೋಷದ ಸುದ್ದಿ. ಸಂತೋಷದ ಸುದ್ದಿ ಏನಮ್ಮ? ಗೌರ್ಮೆಂಟ್ ಕಾಲೇಜಲ್ಲಿ ನಾನು ಲೆಕ್ಚರರ್ ಆಗಿ ಸೆಲೆಕ್ಟ್ ಆಗಿದ್ದೀನಿ. ಪೋಸ್ಟಿಂಗ್ ಆರ್ಡರ್ ಕಳಿಸ್ತಾರಂತೆ. ಗೌರ್ಮೆಂಟ್ ಕಾಲೇಜಲ್ಲಿ ಲೆಕ್ಚರರ್ ಪೋಸ್ಟ್ ಸಿಗ್ತಾ? ಅಯ್ಯೋ, ಎಂತ ಸಂತೋಷದ ವಿಷಯ ಹೇಳಿದೆಯಮ್ಮ ನೀನು. ಅಪ್ಪ, ಈ ವಿಷಯನ ಧರ್ಮಪಾಲ್ಗೆ ಹೇಳಬೇಕು ಅಂತಾನೆ ಹೋಗಿದ್ದಿದ್ದು. ಇದು ಅವನಿಗೆ ಶಾಕ್ ಅಂದ್ರೆ ಶಾಕೆ. ಅವನಿಗೆ ಯಾಕಮ್ಮ ಇದರಿಂದ ಶಾಕ್ ಆಗುತ್ತೆ? ಮತ್ತಿನ್ನೇನಪ್ಪ, ಅವನ್ ಕಾಲೇಜ್ ಬಿಟ್ರೆ ನನಗೆ ಬೇರೆ ಎಲ್ಲೂ ಗತಿ ಇಲ್ಲ ಅಂತ ತಿಳ್ಕೊಂಡಿದ್ದ. ಅವನ ಮಗನ ಕೆನ್ನೆಗೆ ಹೊಡೆದಿದ್ದಕ್ಕೆ ನನ್ನನ್ನು ಕಾಲೇಜಿಂದ ಡಿಸ್ಮಿಸ್ ಮಾಡಬೇಕು ಅಂತಿದ್ದ. ದೇವ್ರ ದಯೆ, ನನಗೆ ಈ ಸೆಲೆಕ್ಷನ್ ಇಂಟಿಮೇಷನ್ ಬಂತು. ಅದಕ್ಕೆ ರಾಜೀನಾಮೆ ಬರೆದುಕೊಟ್ಟು ಅವನ ಮುಖದ ಮೇಲೆ ಹೆಸರಿಂದ ಪ್ರಿನ್ಸಿಪಾಲಿಗೆ ಹೇಳಿದೆ. ಈಗ ಅವನಿಗೆ ಶಾಕ್ ಕೊಟ್ಟು ಬಂದೆ. ಹೋಗ್ಲಿ ಬಿಡಮ್ಮ, ಆ ಕಾಲೇಜ್ ಬಿಡ್ತಾ ಇದ್ದ ಹಾಗೆ ನಿನಗೆ ಗೌರ್ಮೆಂಟ್ ಕಾಲೇಜ್ನಲ್ಲೇ ಲೆಕ್ಚರರ್ ಪೋಸ್ಟ್ ಸಿಕ್ತಲ್ಲ. ಹೌದಪ್ಪ, ಅಷ್ಟೇ ಅಲ್ಲ, ಇನ್ನೊಂದ್ಸಲ ನಮ್ಮ ಕುಟುಂಬದವ್ರ ತಂಟೆಗೆ ಬಂದ್ರೆ ಹುಷಾರಂತ ಹೇಳಿದೆ. ಜೊತೆಗೆ ಮುದುಕಿ ಕೋಳಿ ಕಥೆನೂ ಹೇಳಿ ಬಂದೆ. ನಾನು ಆ ಕತೆ ಹೇಳ್ತಾ ಇದ್ದಾಗ ನೀವು ನೋಡ್ಬೇಕಿತ್ತು ಅವನ ಮುಖಾನ. ಪರವಾಗಿಲ್ಲಮ್ಮ, ನೀನು ಸಂತೋಷವಾಗಿದೆಯಲ್ಲ, ನನಗೆ ಅಷ್ಟು ಸಾಕು. ಸಿಕ್ಕಾಪಟ್ಟೆ ಸಂತೋಷ ಆಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಅದಕ್ಕೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದೀಯಾ? ಲಾಟ್ರಿ ಗಿಟ್ರಿ ಏನಾದರೂ ಹೊಡಿತಾ? ಸುಮ್ಮನೆ ಕೂತ್ಕೊಳ್ಳ, ನೀನು ತಮಾಷೆ ಮಾಡೋ ಗೊತ್ತು ಇಲ್ವೇ? ತಗೊಳಪ್ಪ, ಊಟ ಮಾಡೋಕ್ಕೆ ಒತ್ತು, ನಿದ್ದೆ ಮಾಡೋಕ್ಕೆ ಒತ್ತು, ತಮಾಷೆ ಮಾಡೋಕ್ಕೂ ಒತ್ತು ಗೊತ್ತು ಬೇಕಾ? ನೋಡು, ನಾನು ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ಅದೇನೋ ಹೇಳ್ತಾರಲ್ಲ, ಬೆಕ್ಕು ಚಲ್ಲಾಟ, ಇಲಿ ಪ್ಯಾಂಟ್ ಶಂಟ ಅಂತ. ಇವತ್ತಾದರೂ ಇಲಿ ಆಗಲ್ಲ. ಇಷ್ಟು ದಿವಸ ನೀನು ಬೇಕಾಗ್ತಿದ್ದೆ, ನಾನು ಇಲಿ ಆಗ್ತಿದ್ದೆ. ಪುಣ್ಯಾತ್ಮ, ಇಕ್ಕಟ್ಟಲ್ಲಿ ಸಿಗಾಕೊಂಡು ವಿಲ ವಿಲ ಅಂತ ಒದ್ದಾಡ್ತಾ ಇದ್ದೀನಿ.
ಒಂದ್ ಕಡೆ ಧರ್ಮಪಾಲ್ ಕಾಟ, ಇನ್ನೊಂದ್ ಕಡೆ ಆ ದಮಯಂತಿ ಕಾಟ. ಧರ್ಮಪಾಲನ ಕಾಟ ಏನು ಅಂತ ಗೊತ್ತು, ದಮಯಂತಿ ಕಾಟ ಏನು? ಆ ದಮಯಂತಿ ವಾರ್ನಿಂಗ್ ಕೊಟ್ಬಿಟ್ಟಿದ್ದಾಳೆ ಸಂಪಿಗೆ. ಏನಂತ? ನೀನೇ ಮನೆ ಕರ್ಕೊಂಡು ಹೋಗ್ತೀಯೋ ಇಲ್ಲ ನಾನೇ ನಿಮ್ಮ ಮನೆಗೆ ಬರಲ್ಲ ಅಂತ. ಬರ್ಲೇ ಬಿಡು, ನಾನು ನೋಡ್ಕೊತೀನಿ. ನೀನೇ ಯಾರು ನೋಡ್ಕೊಂತೀಯ? ಇದೇ ಬೇಡ ಅನ್ನೋದು, ನಿನ್ನ ಸಮಸ್ಯೆನ ಬಗೆಹರಿಸ್ಬೇಕು ಅಷ್ಟೇ ತಾನೇ? ₹100 ನೋಡು, ತೆಗೆದಿಯಲ್ಲ ನೀನು ಹಳೆ ವರ್ಷನ. ಇವಾಗ ನನ್ನ ಹೆಂಡತಿ ಹೊರಗಡೆ ಹೋಗಿದ್ದಾಳೆ. ಅವಳೇನಾದ್ರೂ ಇವಾಗ ಇಲ್ಲಿ ಬಂದು ನೀನು ಇಲ್ಲಿರೋದು ನೋಡಿದ್ರೆ ದೊಡ್ಡ ಗಲಾಟೆ ಮಾಡ್ಬಿಡ್ತಾಳೆ. ನೀನು ಆಚೆ ನಡಿ, ನಾನು ತಗೊಂಡ್ಬಂದು ಕೊಡ್ತೀನಿ. ಬೇಗ ಬರ್ತೀಯಾ? ವೇಟಿಂಗ್ ಮಾಡ್ತಾ ಇರ್ತೀನಿ. ಬರ್ಲಾ? ಇದೇನು ಇಷ್ಟು ಬೇಗ ಹೊರಟ್ಬಿಟ್ಟೆ? ಮುಗೀತಾ ನಿಮ್ಮ ಮಾತುಕತೆ ಇಲ್ಲದ? ಮಾತುಕತೆನ ಅಂಥದ್ದೇನು ಇಲ್ವಲ್ಲ ಅಲ್ವ ರಂಗರಾಜು? ಅಷ್ಟಲ್ಲದೆ ಇನ್ನೇನು? ಹೌದಾ? ಇವತ್ತು ಯಾವ ಮದುವೆ ಮಾಡೋ ಪ್ಲಾನ್ ಮಾಡಿದ್ದೀರಾ? ಅವತ್ತು ಇವ್ರು ಮದುವೆ ಮಾಡ್ಕೊಳಕ್ ಹೋಗಿ ಒದೆ ತಿಂದ್ರು, ಆಮೇಲೆ ಸುಗುಣನ್ ಮದುವೆ ಮಾಡ್ಕೊಳಕ್ ಹೋಗಿ ಕೂಳೆ ಮುಗಿಸ್ಕೊಂಡ್ರು. ಇಷ್ಟಾದ್ರೂ ಇವ್ರಿಗೆ ಬುದ್ಧಿ ಬರಲಿಲ್ಲ. ನೀವು ಇವ್ರ ಜೊತೆ ಸೇರಿದ್ದೀರಲ್ಲ, ಯಾಕೆ? ನೋಡ್ದ ಸಂಪಂಗೆ ನಿನ್ನ ಮಗ ಹೇಗೆ ಮಾತಾಡ್ತಿದ್ದಾನೆ? ಡೋಂಟ್ ವರಿ ಮಿಸ್ಟರ್ ರಂಗರಾಜು, ಅವ್ರಿಗೆ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಬಳಿಕತ್ತಾನೆ. ಈ ಟೆನ್ಷನಲ್ಲಿ 100 ರೂಪೀಸ್ ಮರ್ತ್ಬಿಟ್ಟಿಯಾ? ಬರಲ್ಲ? ಹೋಗು, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪೊಲೀಸ್ ಜೀಪ್ ಬರುತ್ತೆ, ನಿಮ್ಮಿಬ್ರಿಗೂ ಎತ್ತಾಕೊಂಡು ಹೋಗ್ತಾರೆ. ಏನು ನಿಂದು ತರಲೆ? ನಂದ ತರ್ಲೆ? ನೀನು ನಮ್ಮಪ್ಪ, ಇವ್ರ ಮಗ ಪ್ರದೀಪ್ಗೆ ದಾಕ್ಷಣಿನ ಬಲವಂತವಾಗಿ ಮದುವೆ ಮಾಡಕ್ ಹೋಗಿದ್ಯಲ್ಲ. ಅದೆಲ್ಲ ಏನಿಲ್ಲ ಕಣ, ಬೇಕಾದ್ರೆ ರಂಗರಾಜ್ ಕೇಳು. ಸತ್ಯವಾಗ್ಲೂ ವೆಂಕಿ, ಇದೆಲ್ಲ ನಿಮ್ಮ ಅಪ್ಪನೇ ಮಾಡಿದ ಪ್ಲಾನು. ನನ್ನ ಮಗನಿಗೆ ವರದಕ್ಷಿಣೆ ತಗೊಳ್ದಾರನೆ ಹೆಣ್ಣು ತಂದ್ಬಿಡ್ತೀನಾ? ಈ ಮನೆಯಲ್ಲಿನ ಮಾತು ಕೇಳು ಹೋಗಿ.